ಕುಮಾರಸ್ವಾಮಿ ಕೂಡ ದೇಶಪಾಂಡೆ ಅವರ ದುರಂಕರದ ಮಾತಿಗೆ ಕೆಂಡಾಮಂಡಲರಾಗಿದ್ದಾರೆ. ಮಹಿಳೆ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ದೇಶಪಾಂಡೆ ವಿರುದ್ಧ ವಾಗ್ದಾಳಿಗಳು ಕೂಡ ಹೆಚ್ಚಾಗ್ತಾ ಇದೆ. ಉದ್ದಟತನದ ಹೇಳಿಕೆ ಅವ್ರದ್ದು, ಇದು ಸರಿಯಲ್ಲ, ಬಹಳ ಜಾಗರೂಕತೆಯಿಂದ ಸ್ಟೇಟ್ಮೆಂಟ್ ಕೊಡಬೇಕು, ನೀವು ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ. ದೇಶಪಾಂಡೆ ವಿರುದ್ಧ ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಕರ್ತೆಯಾಗಿ ಅದರಲ್ಲೂ ಕೂಡ ಹಿರಿಯ ಸಂಪಾದಕರಿರುವಂಥ ರಾಧಾ ಹಿರೇಗೌಡರು ಕೇಳಿದ ಪ್ರಶ್ನೆಗೆ ಆರ್ ವಿ ದೇಶಪಾಂಡೆ ಅವರು ಒಂದು ದುರಹಂಕಾರದ ಮಾತನಾಡಿರುವಂಥದ್ದು. ಈ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಹೇಳಿಕೆಯನ್ನು ಯಾವ ಥರ ನೋಡ್ತೀರಿ? ಯಾಕಂದರೆ ಸಾರ್ವಜನಿಕವಾಗಿ ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಬಾರ್ದಾ ಅಂತ. ತಮ್ಮ ವಾಹಿನಿಯ ಸಂಪಾದಕರು ಜೊತೆಯಲ್ಲಿ ಭಾಳ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ರಾಧಾ ಹಿರೇಗೌಡರು ಅವರು ಕೇಳಿದಂಥ ಪ್ರಶ್ನೆಗೆ ದೇಶಪಾಂಡೆ ಅವರು ಕೊಟ್ಟಿರ್ತಕ್ಕಂಥ ಉದ್ದಟತನದ ಉತ್ತರ ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ಏಕೆಂದರೆ ಇವತ್ತು ಮಾಧ್ಯಮದ ಸ್ನೇಹಿತರು ನಿಮಗೂ ಕೂಡ ಅತ್ಯಂತ ಜವಾಬ್ದಾರಿ ಇದೆ. ಇವತ್ತು ಈ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆಯ ಒಂದು ಅಂಗವಾಗಿ, ಒಂದು ಭಾಗವಾಗಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ. ಆಮೇಲೆ ನೀವು ಇಲ್ಲಿ ಯಾವುದೂ ಕೂಡ ವೈಯಕ್ತಿಕವಾದಂಥ ಒಂದು ಪ್ರಶ್ನೆಗಳು ನೀವು ಮುಂದೆ ಇಟ್ಟಿರ್ತಕ್ಕಂಥದ್ದಲ್ಲ, ಬದಲಾಗಿ ಸಾರ್ವಜನಿಕರ ಒಂದು ಹಿತಾಸಕ್ತಿಗೋಸ್ಕರ ಎಸ್ಪೆಷಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರೋದರಿಂದ ಜಿಲ್ಲೆಗೆ ನಿಮಗೆ ಗೊತ್ತಿದ್ದಂಗೆ ಸಾಕಷ್ಟು ಜನ ಗರ್ಭಿಣಿಯ ಹೆಂಗಸರುಗಳು ಹಳ್ಳಿಗಳಲ್ಲಿ ಏನು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಇದೆಲ್ಲವೂ ಕೂಡ ಒಂದು ರೀತಿ ಆರೋಗ್ಯದ ಒಂದು ದೃಷ್ಟಿಯಿಂದ, ಜನರ ಒಂದು ಹಿತಾಸಕ್ತಿಯಿಂದ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಇಷ್ಟು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.